ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನೊಂದು ರುಚಿಕರವಾದಂತಹ ಅಷ್ಟೇ ಸ್ಪೆಷಲ್ ಆದಂತಹ ಒಂದು ತಂಬುಳಿ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಊಟಕ್ಕೆಲ್ಲ ತುಂಬಾ ರುಚಿಯಾದಂತಹ ತುಂಬಾ ಪರ್ಫೆಕ್ಟ್ ಆದಂತಹ ಈ ತಂಬುಳಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಬೆಳ್ಳಂಟೆ ಗಿಡ ಈಗ ಸಾಮಾನ್ಯವಾಗಿ ನಾವು ರೋಡಲ್ಲೆಲ್ಲ ಹೋಗುವಾಗ ನಮಗೆ ಬಿಳಿ ಕಲರಿನ ಎಲೆಗಳೆಲ್ಲ ತುಂಬ ಕಾಣಲಿಕ್ಕೆ ಸಿಗ್ತದೆ. ಗುಡ್ಡದ ಸೈಡಲ್ಲಿ ಅಥವಾ ರೋಡ್ ಸೈಡಲ್ಲಿ ನೋಡಿ, ಈ ರೀತಿಯ ಎಲೆಗಳನ್ನು ನಾವು ಸಾಮಾನ್ಯವಾಗಿ ಈಗ ಎಲ್ಲ ಕಡೆಯಲ್ಲಿ ನೋಡ್ತಾ ಇದ್ದೇವೆ. ಇದನ್ನು ಬೆಳ್ಳಂಟೆ ಗಿಡ ಅಂತ ನಾವು ನಮ್ಮ ಊರ ಭಾಷೆಯಲ್ಲಿ ಅಂದರೆ ನಮ್ಮ ಕಾಮನ್ ಲ್ಯಾಂಗ್ವೇಜಲ್ಲಿ ಬೆಳ್ಳಂಟೆ ಗಿಡ ಅಂತ ಕರಿತೇವೆ. ಈ ಗಿಡದ ತಂಬುಳಿ, ಈ ಗಿಡದ ಎಲೆ ಅಥವಾ ಹೂ ಅಂತಲೂ ಹೇಳ್ತಾರೆ ಇದನ್ನು. ಇದರಿಂದ ಒಂದು ರುಚಿಕರವಾದಂತಹ ತಂಬುಳಿಯನ್ನು ನಾನಿವತ್ತಿಲ್ಲಿ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಹಣ್ಣಾಗ್ತದೆ, ಹಾಗೆ ಹೂ ಕೂಡ ಬಿಡ್ತದೆ. ಇದರಲ್ಲಿ ಬೇರೆ ಬೇರೆ ಕಲರಿನ ಹೂಗಳು ಕೂಡ ಬಿಡ್ತದೆ. ಈ ಹೂವನ್ನು ನಾವು ಗಣೇಶನಿಗೆ ಅರ್ಪಿಸುವುದು ಒಂದು ತುಂಬ ವಿಶೇಷವಾದಂತಹ ಪದ್ಧತಿ. ಗಣೇಶ ಚೌತಿಗೆಲ್ಲ ಇದರ ಹೂವನ್ನು ನಾವು ಹುಡುಕಿ ತಂದು ಅರ್ಪಿಸ್ತೇವೆ. ಸ್ನೇಹಿತರೆ, ಈ ಬೆಳ್ಳಂಟೆ ಗಿಡದಲ್ಲಿ ಆರೋಗ್ಯವರ್ಧಕ ಅಂಶಗಳು ಕೂಡ ಇದೆ. ಮನುಷ್ಯನಿಗೆ ತನ್ನ ಆರೋಗ್ಯಕ್ಕೆ ಬೇಕಾದಂತಹ ಕೆಲವು ಉತ್ತಮವಾದಂತಹ ಅಂಶಗಳು ಈ ನಮ್ಮ ಬೆಳ್ಳಂಟೆ ಗಿಡದಲ್ಲಿದೆ. ಇದು ಉರಿಯೂತ ನಿವಾರಣೆ, ಹಾಗೆ ಪಿತ್ತನಾಶಕ, ಹೀಗೆ ಇನ್ನು ಸುಮಾರು ಔಷಧಿಯಲ್ಲಿ ಇದನ್ನು ಬಳಸ್ತಾರೆ. ಹಸುಗಳಲ್ಲೆಲ್ಲ ಹಾಲು ಜಾಸ್ತಿ ಆಗಲಿಕ್ಕೆ ಈ ಸೊಪ್ಪನ್ನು ಬಳಸ್ತಾರೆ. ಕರು ಹಾಕಿ 1-2 ದಿನದ ಒಳಗೆ ಈ ಸೊಪ್ಪನ್ನು ಕೊಟ್ಟರೆ ಕರುಗಳಿಗೆ ಹಾಲು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಉಪಯೋಗ, ಹಾಗೆ ಇನ್ನು ತುಂಬ ಉಪಯೋಗಗಳಿವೆ. ನಾನಿಲ್ಲಿ 1-2 ಅಂಶವನ್ನು ಮೆನ್ಷನ್ ಮಾಡಿದ್ದೇನೆ. ಇಷ್ಟೆಲ್ಲ ಉಪಯೋಗವಾದಂತಹ ಈ ಗಿಡದ ಎಲೆ ಅಥವಾ ಹೂ ಏನು ಬೇಕಿದ್ರೂ ಕರಿಬೋದು. ಅದನ್ನು ಕೊಯ್ದು ತಂದು ನಾನಿವತ್ತೊಂದು ರುಚಿಕರವಾದಂತಹ ತಂಬುಳಿ, ಹೆಲ್ದಿಯೆಸ್ಟ್ ತಂಬುಳಿಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ನಾನು ಹೂ ಅಥವಾ ಎಲೆ ಏನು ಬೇಕಿದ್ರೂ ಕರಿಬೋದು ನೀವು. ನಾನಿಲ್ಲಿ ಎಲೆ ಅಂತ ಕರಿತೇನೆ. ಬೆಳ್ಳಂಟೆಯ ಎಲೆಯನ್ನು ಒಂದು 25 ಎಲೆ ಆಗುವಷ್ಟು ತಂದಿದ್ದೇನೆ. ಇದನ್ನು ಈ ರೀತಿ ಬಟ್ಟಲಿಗೆ ಹಾಕಿ 1-2-3 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ನಾವು ಯಾವುದೇ ವಸ್ತುವನ್ನಾದರೂ ಫಸ್ಟಿಗೆ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಇದನ್ನು ನೋಡಿ, ಈ ರೀತಿ ನೀರು ಹಾಕಿ 1-2-3 ಸಲ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು. ಅದರ ಎಲೆಯಲ್ಲೆಲ್ಲ ಹುಳ ಏನಾದರೂ ಇದ್ದರೆ ಎಲ್ಲ ನೋಡಿಕೊಳ್ಳಿ ಫಸ್ಟಿಗೆ. ನೋಡಿ, ಈ ರೀತಿ ಚೆನ್ನಾಗಿ ತೊಳೆದು ಅದರಲ್ಲಿರುವಂತಹ ನೀರಿನ ಅಂಶವನ್ನೆಲ್ಲ ಫಸ್ಟಿಗೆ ಕ್ಲೀನ್ ಮಾಡಿಕೊಳ್ಬೇಕು. ನೀರಿನ ಅಂಶ ಇರೋದು ಬೇಡ. ಇದನ್ನು ನಾನಿನ್ನು ತುಪ್ಪದಲ್ಲಿ ಹುರ್ಕೊಳ್ತೇನೆ. ಹುರಿದುಕೊಳ್ಳುವ ಕಾರಣ ಇದು ನೀರಿನ ಅಂಶ ಆದಷ್ಟು ನೀವು ತೆಗೆದುಕೊಳ್ಳಿದ್ರಿಂದ. ಬೇಕಿದ್ರೆ ನಿಮಗೆ ಟೈಮ್ ಉಂಟು ಅಂತಾದರೆ ಈ ಎಲೆಯನ್ನು ಒಂದು 5 ನಿಮಿಷ ಎಲ್ಲ ಕಾಟನ್ ಬಟ್ಟೆಯ ಮೇಲೆ ಹಾಕಿ ಒಂದ್ಸಲ ಅದರಲ್ಲಿರುವಂತಹ ನೀರಿನ ಅಂಶವನ್ನು ಕ್ಲೀನ್ ಮಾಡಿಕೊಳ್ಳಿ. ಇನ್ನು ನೋಡಿ, ಒಂದು ಸಣ್ಣ ಬಾಣಲೆಯನ್ನು ನಾನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಅದಕ್ಕೊಂದು 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ. ತುಪ್ಪದಲ್ಲಿ ಫ್ರೈ ಮಾಡಿದರೆ ತುಂಬ ರುಚಿಯಾಗಿ ಬರ್ತದೆ. ನೀವು ಬೇಕಿದ್ರೆ ಇಲ್ಲಿ ತೆಂಗಿನೆಣ್ಣೆ ಕೂಡ ಯೂಸ್ ಮಾಡಿಕೊಳ್ಬಹುದು. ತುಪ್ಪ ಇಲ್ಲ ಅಂತಾದರೆ ತೆಂಗಿನೆಣ್ಣೆ ಕೂಡ ಹಾಕಿ ಫ್ರೈ ಮಾಡಿಕೊಳ್ಬಹುದು. ನಾನಿಲ್ಲಿ 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿಕೊಂಡಿದ್ದೇನೆ. 2 ಚಮಚ ತುಪ್ಪ ಹಾಕಿ ನಾವು ಆರಿಸಿ ತೊಳೆದು ತಂದಿಟ್ಟಂತಹ ಬೆಳ್ಳಂಟೆಯ ಎಲೆಯನ್ನು ಹಾಕಿ ನೋಡಿ, ಈ ರೀತಿ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಕಟ್ ಮಾಡಿ ಕೈಯಲ್ಲೇ ಕಟ್ ಮಾಡಿ ಹಾಕಿಕೊಳ್ಬೋದು. ಈ ರೀತಿ ಹಾಕಿ ಇದನ್ನು ಇನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ತುಪ್ಪದಲ್ಲಿ ಫ್ರೈ ಮಾಡುವ ಮೊದಲು ನೋಡಿ, ಈ ರೀತಿ ಒಂದು 1/2 ಚಮಚ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕಿಕೊಂಡ್ರೆ ಒಳ್ಳೆಯದು. ಈ ರೀತಿ ಒಂದು 1/2 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿ ನೋಡಿ, ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಈಗೆಲ್ಲ ಈ ಬಿಳಿ ಹೂ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕಾಣ್ತದೆ. ನೀವು ಒಂದು ರೋಡ್ ಸೈಡಲ್ಲಿ ವಾಕಿಂಗ್ ಹೋಗ್ತೀರಿ ಅಂತ ಆದರೆ ಕೂಡ ಈ ರೀತಿಯ ಬಿಳಿ ಎಲೆ, ನಮ್ಮ ಬೆಳ್ಳಂಟೆ ಗಿಡ ಕಣ್ಣಿಗೆ ಬಿದ್ದೇ ಬೀಳ್ತದೆ. ಯಾಕಂದರೆ ಈಗ ಅದರಲ್ಲಿ ಬಿಳಿ ಎಲೆ ಕಾಣ್ತದೆ. ಆ ಬಿಳಿ ಎಲೆ ಕಂಡ ತಕ್ಷಣ ನಮಗೆ ಎಲ್ಲ ಕಡೆಯೂ ಈ ಗಿಡ ಇರೋದು ನಮಗೆ ಗೋಚರ ಆಗ್ತದೆ. ಇಲ್ಲಂತಾದರೆ ಅಷ್ಟು ಬೇಗ ಈ ಬೆಳ್ಳಂಟೆ ಗಿಡ ಕಾಣಲಿಕ್ಕಿಲ್ಲ. ಇನ್ನು ಇದಕ್ಕೆ 1 ಹಸಿಮೆಣಸನ್ನು ನಾನಿಲ್ಲಿ ಕಟ್ ಮಾಡಿ ಹಾಕಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಾದರೆ ಹಸಿಮೆಣಸನ್ನು ಜಾಸ್ತಿ ಹಾಕಿಕೊಳ್ಬಹುದು. ನೋಡಿ, ಈ ರೀತಿ
ಫ್ರೈ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಇದಿಷ್ಟ ಆದರೆ ಸಾಕು. ಇನ್ನಿದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನಾನು ಇದನ್ನು ನೋಡಿ ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಬೆಳ್ಳಂಟೆಯ ಸೊಪ್ಪನ್ನು, ಫ್ರೈ ಮಾಡಿದಂತಹ ಬೆಳ್ಳಂಟೆಯ ಸೊಪ್ಪನ್ನು ನೋಡಿ ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕಿನ್ನು ಬೇಕಾದಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿಕೊಳ್ಬೇಕು. ನಾನಿಲ್ಲಿ ಒಂದು ಅರ್ಧ ಕಡಿಯಾಗುವಷ್ಟು ತುರಿದಂತಹ ಹಸಿಕಾಯಿ, 1 ಕಪ್ ಆಗುವಷ್ಟು ಹಸಿಕಾಯಿಯನ್ನು ನೋಡಿ ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಹಸಿಕಾಯಿಯಲ್ಲಾದರೆ ತಂಬುಳಿ ತುಂಬ ರುಚಿಯಾಗಿರ್ತದೆ, ತುಂಬ ಒಣಗಿದ ಕಾಯಿ ಬೇಡ. ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ನೀವು ಉಪ್ಪು ಜಾಸ್ತಿ ಬೇಕು ಅಂತಾದರೆ ಮತ್ತೆ ತಂಬುಳಿ ಮಾಡಿದ ಮೇಲೆ ರುಚಿ ನೋಡಿ ಹಾಕಿಕೊಳ್ಳಿ. ಈಗ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ. ಇನ್ನಿದಕ್ಕೆ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ. ಇನ್ನಿದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ನೋಡಿ ಈ ರೀತಿ ಇದೀಗ ನುಣ್ಣಗೆ ರುಬ್ಬಿದಂತಹ ಮಿಶ್ರಣ. ಇನ್ನಿದನ್ನು ಒಂದು ಪಾತ್ರೆಗೆ ಹಾಕಿ ಮಿಕ್ಸಿ ಜಾರೆಲ್ಲ ತೊಳೆದು ನೀರನ್ನು ಹಾಕಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಉಂಟು. ಇನ್ನಿದಕ್ಕೆ ನಾನು ಸ್ವಲ್ಪ ಚಪ್ಪೆ ಮಜ್ಜಿಗೆಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಚಪ್ಪೆ ಮೊಸರು ಕೂಡ ಆ್ಯಡ್ ಮಾಡಿಕೊಳ್ಳಬಹುದು. ನಾನಿಲ್ಲಿ 1 ಕಪ್ ಆಗುವಷ್ಟು ಚಪ್ಪೆ ಮಜ್ಜಿಗೆಯನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ನೀವು ಬೇಕಿದ್ದರೆ ಚಪ್ಪೆ ಮೊಸರು ಕೂಡ ಆ್ಯಡ್ ಮಾಡಿಕೊಳ್ಬೋದು. ಹುಳಿ ಇರೋದು ಬೇಡ, ಇದು ತಂಬುಳಿ ಆದ ಕಾರಣ ಹುಳಿ ಮೊಸರು ಅಥವಾ ಮಜ್ಜಿಗೆ ಬೇಡ. ನೋಡಿ ಇದನ್ನಿನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ನಮ್ಮ ರುಚಿಕರವಾದಂತಹ ಬೆಳ್ಳಂಟೆಯ ಸೊಪ್ಪಿನ ತಂಬುಳಿ ರೆಡಿಯಾಯಿತು. ತುಂಬ ಹೆಲ್ದಿಯಾದಂತಹ ತಂಬುಳಿ ಇದು. ಖಂಡಿತ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಒಗ್ಗರಣೆಗೆ 1 ಚಮಚ ತೆಂಗಿನೆಣ್ಣೆ, ಒಂದು ಅರ್ಧ ಚಮಚ ಸಾಸಿವೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ನೀವು ಇಲ್ಲಿ ಬೇಕು ಅಂತಾದರೆ ಒಂದು ಅರ್ಧ ಚಮಚ ಜೀರಿಗೆ ಕೂಡ ಹಾಕಿಕೊಂಡ್ರೆ ತುಂಬ ರುಚಿಯಾಗಿರ್ತದೆ. ಸ್ನೇಹಿತರೆ, ಇದೊಂದು ಸ್ಪೆಷಲ್ ಆದಂತಹ, ಸಿಂಪಲ್ ಆದಂತಹ, ಹೆಲ್ದಿ ಆದಂತಹ ರೆಸಿಪಿ. ಖಂಡಿತ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗಿದ್ರೆ ಈ ಒಂದು ವಿಡಿಯೋಗೆ ಎಲ್ಲರೂ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.